ಹೇಳ್ಬೇಕು ಎಲ್ಲ ಕಡೆ ನಡೀತಾವ, ಎಲ್ಲ ಕಡೆ ಇದು ಕಾಮನ್ ಆಗಿಬಿಟ್ಟದೆ ಇವತ್ತು. ಹೀಗಾಗಿ 9ಕ್ಕೆ ಬೆಳಿಗ್ಗೆ ಶುರುವಾಗುವಂಥ ಈ ಮತದಾನಕ್ಕಾಗಿ ಈ ಪ್ಲ್ಯಾನ್ಗಳು ನಡೆದಾವೆ. ಈಗಂತೂ ಎರಡೂ ಸಮಾನವಾಗಿದ್ದಾವೆ, ಎರಡೂ ಒಂದೇ ಲೆವೆಲ್ದಲ್ಲಿ ಇದ್ದಾರೆ. ಒಂದಿಷ್ಟೇನೋ ದಾವಣಗೆರೆ ಹೆಚ್ಚಾಗಿತ್ತು ಬಿ ಜೆ ಪಿದು. ಈ ನಮ್ಮ ಯತ್ನಾಳ್ ಬಂದ ಮೇಲೆ ಒಂದಿಟ್ಟು ಯಾಕೋ ಏನೋ ಬಿ ಜೆ ಪಿದು ಅಲ್ಲಿ ಹೊಡೆದು ಬೀಳೋಂಗೆ ಕಾಣಲಿಕ್ಕತ್ತದ. ಇನ್ನು ಬಾಗಲಕೋಟೆಯಲ್ಲೇ ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗಿದ್ದು ನೋಡ್ಬೇಕು ಅದನ್ನು. ಯಾಕಂದ್ರೆ ಹಿಂದುಳಿದವರು SC ಪ್ಲಸ್ ಮೈನಾರಿಟಿ ಇವೆಲ್ಲ ಕೂಡಿದರೆ ಕಾಂಗ್ರೆಸ್ ಸರಳ ಆರಿಸಿ ಬಂದುಬಿಡುತ್ತದಲ್ಲೇ. ಎಷ್ಟೋ ಬಲಿಷ್ಠ ಸಂಘ ಪರಿವಾರದ ಹೇಳ್ತಿದ್ರು ಸಹಿತ ಗೆಲ್ಲುವ ಅವಕಾಶ ಕಡಿಮೆ ಆಗ್ತಾಯಿದ್ದಾವೆ. ಬೈ ಚಾನ್ಸ್ ಗೆದ್ದರೂ ಸಹಿತ ಯತ್ನಾಳರಿಂದ ಗೆದ್ದರು ಅನ್ನೋಗಿಂತಲೂ ಅಲ್ಲೇ ವೀರಣ್ಣ ಚನ್ನತಿಮ್ಮಠರು ಸಾಕಷ್ಟು ಅಲ್ಲಿ ನಗರದ ಪ್ರದೇಶಕ್ಕೆ ಕೆಲಸ ಮಾಡಿದ್ದಾರೆ, ಒಳ್ಳೆಯ ಹೆಸರದ, ಮೋಸ್ಟ್ಲಿ ಅವ್ರಿಗೆ ಹೆಲ್ಪ್ ಆಗ್ಬೋದು. ಒಟ್ಟಾರೆಗೆ ಯತ್ನಾಳ್ ಬಂದಿದ್ದು ಬರಲಿಕ್ಕೆ ಹೇಳಿದ್ದು ಯಡಿಯೂರಪ್ಪ ಮಾಡಿದ್ರು ತಪ್ಪ. ಅದಕ್ಕೆಲ್ಲ ಸಿದ್ದರಾಮಯ್ಯದೆಲ್ಲ ಸುಸೂತ್ರವಾಗಿ ಮುಂದೆ ನಡೀತಿರು. ಈ ಸಂದರ್ಭದಲ್ಲೇ ಮುಂದಿನ 2 ವರ್ಷ ನಾನಾ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿದ್ದ. ಈಗ ಒಂದು ರೀತಿಯಿಂದ ಅವರಿಗೆ ತೊಂದರೆ ಕೊಡುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಆದ್ರೆ ಈ ಚುನಾವಣೆ ಪ್ರಚಾರ ಮಾತ್ರ ಜಬರ್ದಸ್ತಾಗಿ ನಡೆದ. ಒಂದು ಕಡೆ ತಮ್ಮ ಆ್ಯಸ್ ಯೂಸ್ವಲ್ ಯತ್ನಾಳರು ಹಾಗೆ ಹೊಡೆದ ಹೊಡಿತಿರ್ತಾರೆ. ಅವ್ರ ಗಾಡಿ ಅದು ಸ್ವಭಾವಕ್ಕೆ ಔಷಧಿಲ್ಲ. ಯಾರು ಹೇಳಿದ್ರು ಅವ್ರ ತಲೆಯಲ್ಲ ಯಡಿಯೂರಪ್ಪ ಬದಲಾಗಿ ಅವ್ರ ಮಗಳ ಪರವಾಗಿ ಒಳ್ಳೆಯ ಭಾವನೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತದೆ. ಇನ್ನು ಮುಸ್ಲಿಮರ ಬದಲಾಗಿ ಪಾಸಿಟಿವ್ ಆಗಿ ಚಿಂತನೆ ಮಾಡುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಅದಾವೆ. ಸಾಧ್ಯತೆ ಕಡಿಮೆ ಆಗೋದು ಇಲ್ಲ ಅಂದ್ರೆ ನಡೀತದೆ. ಇವತ್ತು ಅವ್ರು ತಲೆ ತುಂಬ ಅದನ್ನು ಸೇರಿಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ಹೀಗಾಗಿ ಯತ್ನಾಳ್